ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೌಂಡ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸಾಮಾನ್ಯವಾಗಿ ತುಂಬ ಜನರಲ್ಲಿ ಕಾಡುವಂಥ ಒಂದು ವ್ಯಾಧಿ ಅಥವಾ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇನೆ. ಯಾವುದಪ್ಪ ಅದು ಅಂತಂದರೆ ಪೈಲ್ಸ್, ಹೆಮರಾಯ್ಡ್ಸ್ ಅಥವಾ ಕನ್ನಡದಲ್ಲಿ ಇದಕ್ಕೆ ಮೂಲವ್ಯಾಧಿ ಅಂತ ಕರಿತೀವಿ. ಹಾಗಾದರೆ ಪೈಲ್ಸ್ ಅಂದರೆ ಏನು, ಯಾಕಾಗುತ್ತೆ, ಯಾರಲ್ಲಾಗುತ್ತೆ, ಆದಾಗ ಇದಕ್ಕೆ ಪರಿಹಾರ ಏನು, ಆಮೇಲೆ ಇದರ ಲಕ್ಷಣಗಳೇನು, ಈ ಎಲ್ಲ ಮಾಹಿತಿನ ವಿಡಿಯೋನಲ್ಲಿ ಹೇಳ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾವು ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಗುದದ್ವಾರದಲ್ಲಿ ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಏನು ರಕ್ತನಾಳಗಳಿರುತ್ತೋ, ವೇನ್ಸ್ಗಳಿರುತ್ತವೋ, ಅವುಗಳಲ್ಲಿ ಏನಾದರೂ ಬಾವು ಊತ ಬಂದುಬಿಟ್ಟು ಅವುಗಳು ಜೋತು ಬಿದ್ದಾಗ ಅವುಗಳಿಗೆ ನಾವು ಪೈಲ್ಸ್, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳಿ ಕರಿತೀವಿ. ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಮೇನ್ ಆಗಿ ಎರಡು ಪ್ರಕಾರಗಳದಾಗಿರುತ್ತೆ. ಒಂದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್, ಇನ್ನೊಂದು ಇಂಟರ್ನಲ್ ಹೆಮರಾಯ್ಡ್ಸ್. ಎಕ್ಸ್ಟರ್ನಲ್ ಅಂತಂದರೆ ಗುದದ್ವಾರದ ಹೊರಗಡೆ ಇರುವಂಥದ್ದು, ಅಂದರೆ ಮೋಷನ್ ಪಾಸ್ ಮಾಡುವಂಥ ಜಾಗದ ಹೊರಗಡೆ ಇರುವಂಥ ಒಂದು ಪೈಲ್ಸ್ಗಳಿಗೆ ಅವಕ್ಕೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಥವಾ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಪೈಲ್ಸ್ಗಳು ಒಳಗಡೆ ಇದ್ದಾಗ, ಮೋಷನ್ ಪಾಸ್ ಮಾಡುವಂಥ ಜಾಗದ ಒಳಗಡೆ ಇದ್ದಾಗ, ಕಣ್ಣಿಗೆ ಕಾಣದೇ ಇದ್ದಾಗ ಅವುಗಳಿಗೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಅಗೇನ್ ಈ ಇಂಟರ್ನಲ್ ಪೈಲ್ಸ್ನ ನಾವು 4 ಪ್ರಕಾರಗಳಾಗಿ ಡಿವೈಡ್ ಮಾಡ್ಕೊತೀವಿ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಆ್ಯಂಡ್ ಫೋರ್ತ್ ಗ್ರೇಡ್. ಈ ಫಸ್ಟ್ ಗ್ರೇಡ್ ಪೈಲ್ಸಲ್ಲಿ ಏನಾಗುತ್ತೆ ಅಂತಂದರೆ, ಈ ಪೈಲ್ಸ್ ಅಥವಾ ಏನು ವೇನ್ಸ್ಗಳು ಊದ್ಕೊಂಡಿರ್ತಾವೋ ಸ್ವಲ್ಪ ಪ್ರಮಾಣದಲ್ಲಿ ಇರ್ತವೆ, ಅವು ಹೊರಗಡೆ ಕಾಣಿಸೋದಿಲ್ಲ, ರೈಟ್. ಸೆಕೆಂಡ್ ಗ್ರೇಡಲ್ಲಿ ಏನಾಗುತ್ತೆ ಅಂತಂದರೆ, ಈ ವೇನ್ಸ್, ಈ ಊತಿರೋ ವೇನ್ಸ್ ಅಥವಾ ರಕ್ತನಾಳ ಏನಾಗುತ್ತೋ ಅಂತಂದರೆ ಊದ್ಕೊಂಡ್ಬಿಟ್ಟು ಜೋತ್ ಬೀಳುತ್ತೆ. ಮೋಷನ್ ಪಾಸ್ ಮಾಡುವಾಗ ಮೋಷನ್ ಜೊತೆ ಹೊರಗಡೆ ಬರುತ್ತೆ ಮತ್ತು ಆಟೋಮೆಟಿಕ್ಕಾಗಿ ಒಳಗಡೆ ಹೋಗಿಬಿಡುತ್ತೆ. ಇದಕ್ಕೆ ಸೆಕೆಂಡ್ ಗ್ರೇಡ್ ಪೈಲ್ಸ್ ಅಂತ ಕರಿತೀವಿ. ಇನ್ನೊಂದು ಥರ್ಡ್ ಗ್ರೇಡಲ್ಲಿ ಏನಾಗುತ್ತೆ ಅಂತಂದರೆ, ಈ ಜೋತ್ ಬಿದ್ದಿರೋಂಥ ಒಂದು ಪೈಲ್ಸು ಮೋಷನ್ ಜೊತೆ ಆಚೆ ಬರುತ್ತೆ, ಬಟ್ ತಾನಾಗಿ ಒಳಗಡೆ ಹೋಗೋದಿಲ್ಲ. ಅದನ್ನು ನಾವು ಫಿಂಗರಿಂದ ಪುಷ್ ಮಾಡಬೇಕಾಗುತ್ತೆ ಒಳಗಡೆ, ಆವಾಗ ಹೋಗಿಬಿಡುತ್ತೆ. ಇದಕ್ಕೆ ಥರ್ಡ್ ಗ್ರೇಡ್ ಇಂಟರ್ನಲ್ ಪೈಲ್ಸ್ ಅಂತ ಕರಿತೀವಿ. ಫೋರ್ತ್ ಗ್ರೇಡಲ್ಲಿ ಏನಾಗುತ್ತೆ ಅಂತಂದರೆ, ಈ ಪೈಲ್ಸು ಏನು ಜೋತ್ಕೊಂಡು ಬಿದ್ದಿರುತ್ತೋ, ಈ ರಕ್ತನಾಳ ಊದ್ಕೊಂಡು ಏನು ಜೋತ್ಕೊಂಡು ಬಿದ್ದಿರುತ್ತೋ ಅದು ಒಳಗಡೆ ಹೋಗೋದಿಲ್ಲ, ಹೊರಗಡೆನೇ ಉಳ್ಕೊಂಡ್ಬಿಡುತ್ತೆ. ಇದಕ್ಕೆ ನಾವು ಫೋರ್ತ್ ಗ್ರೇಡ್ ಇಂಟರ್ನಲ್ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಆದಾಗ ಏನೆಲ್ಲ ಲಕ್ಷಣಗಳು ಅಥವಾ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಕಾಣ್ತವೆ. ಎಕ್ಸ್ಟರ್ನಲ್ ಪೈಲ್ಸ್ ಆಗಿದ್ದಲ್ಲಿ ಈ ಮೋಷನ್ ಹೋಗೋ ಜಾಗದ ಹೊರಗಡೆ ನಿಮಗೆ ಏನಾದರೂ ಒಂದು ಗಂಟು ಥರ ಅಥವಾ ಒಂದು ಮೊಳಕೆ ಥರ ನೀವು ವಾಶ್ ಮಾಡಬೇಕಾದ್ರೆ, ಅಲ್ಲಿ ಟಚ್ ಮಾಡಬೇಕಾದ್ರೆ ನಿಮಗೆ ಸಿಗ್ಬೋದು. ಅದೇ ರೀತಿ ಒಂದು ಇಂಟರ್ನಲ್ ಪೈಲ್ಸ್ ಆಗಿದ್ದಾಗ, ಆಮೇಲೆ ಸ್ಪೆಷಲಿ ಫಸ್ಟ್ ಗ್ರೇಡ್ ಪೈಲ್ಸ್ ಆಗಿದ್ದಾಗ ನಿಮಗೆ ಯೂಶಲಿ ಯಾವುದೇ ರೀತಿಯ ಲಕ್ಷಣಗಳು ಕಾಣೋದಿಲ್ಲ, ಬಟ್ ಏನೋ ಒಂಥರ ಒಳಗಡೆ ಏನೋ ಒಂಥರ ಡಿಸ್ಕಂಫರ್ಟು, ಚುಚ್ಚೋ ಸೆನ್ಸೇಷನ್ನು ಅಥವಾ ಒಳಗಡೆ ಏನೋ ಒಂದು ಓಡಾಡ್ತಿರೋ ಅನ್ನೋವಂಥ ಸೆನ್ಸೇಷನ್ ಕೂಡ ಇರ್ಬೋದು, ರೈಟ್. ಅಥವಾ ಕೆಲವೊಂದು ಸಾರಿ ಮೋಷನ್ನ ಗಟ್ಟಿ ಹೋದಾಗ, ಸ್ಟ್ರೈನ್ ಮಾಡಿದಾಗ ಕೆಲವೊಂದು ಸಾರಿ ಬ್ಲೀಡಿಂಗ್ ಕೂಡ ಆಗ್ಬೋದು. ಅದಲ್ಲದೆ ಥರ್ಡ್, ಫೋರ್ತ್ ಅಥವಾ ಸೆಕೆಂಡ್ ಗ್ರೇಡ್ ಪೈಲ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಮೋಷನ್ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಏನೋ ಒಂಥರ ಮಾಂಸದ ಥರ ಸಿಗ್ಬೋದು, ಗಂಟು ಥರ ಸಿಗ್ಬೋದು ಅಲ್ಲಿ ವಾಶ್ ಮಾಡಬೇಕಾದ್ರೆ. ಅದಲ್ಲದೆ ಈ ಗುದದ್ವಾರದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾವಾಗಲೂ ಒಂಥರ ಪೇನು, ಡಿಸ್ಕಂಫರ್ಟು, ಒಂಥರ ಇಚ್ಚಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ, ರೈಟ್. ಅದಲ್ಲದೆ ಕೆಲವೊಂದು ಸಾರಿ ಮೋಷನ್ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗೋದಿಲ್ಲ. ಮೋಷನ್ನು ಒಂದು ಸಾರಿ ಹೋಗಿ ಬಂದರೂ ಕೂಡ ಇನ್ನೊಂದು ಸಾರಿ ಹೋಗಬೇಕು, ಇನ್ನೂ ಹೊಟ್ಟೆ ಖಾಲಿ ಆಗಿಲ್ಲ ಅನ್ನೋ ಥರ ಒಂದು ಸೆನ್ಸೇಷನ್ ಯಾವಾಗಲೂ ಇರುತ್ತೆ. ಅದಲ್ಲದೆ ಕೆಲವೊಂದು ಸಾರಿ ಮೋಷನ್ ತುಂಬ ಸ್ಟ್ರೇನ್ ಮಾಡಿದಾಗ, ತುಂಬ ಮುಕ್ಕಿ ಹೋದಾಗ ಬ್ಲೀಡಿಂಗ್ ಕೂಡ ಆಗ್ಬೋದು, ಅಂದರೆ ರಕ್ತ ಕೂಡ ಅಲ್ಲಿಂದ ಹೋಗ್ಬೋದು, ರೈಟ್. ಅದೇ ರೀತಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಾರಿ ಕಾಂಪ್ಲಿಕೇಶನ್ ಆಗಿಬಿಟ್ಟು ಈ ರಕ್ತನಾಳಗಳಲ್ಲಿ ಈ ರಕ್ತ ಹೆಪ್ಪುಗಟ್ಕೊಳ್ಳೋಗ್ಬಿಡುತ್ತೆ, ಕ್ಲಾಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಥ್ರಾಂಬೋಸ್ಡ್ ಪೈಲ್ಸ್ ಅಂತ ಕರಿತೀವಿ. ಈ ಥರದೊಂದು ಕಂಡೀಷನ್ ಆದಾಗ ಏನಾಗುತ್ತೆ ಅಂದರೆ, ಆ ಜಾಗದಲ್ಲಿ ತುಂಬ ಸಿವಿಯರ್ ನೋವು ಶುರು ಆಗಿಬಿಡುತ್ತೆ. ಅಲ್ಲಿ ನೋವಾಗಿರ್ಬೋದು, ತುಂಬ ಡಿಸ್ಕಂಫರ್ಟು, ಬ್ಲೀಡಿಂಗು, ಆಮೇಲೆ ಕೆಲವೊಂದು ಸಾರಿ ನೋವೆಲ್ಲ ಜಾಸ್ತಿ ಆಗಿಬಿಟ್ಟು ಫೀವರು, ಬಾಡಿ ಪೇನು, ಹೆಡ್ಡೇಕು, ಈ ಥರದ್ದೆಲ್ಲ ಒಂದು ಸಿಂಪ್ಟಮ್ಸ್ಗಳು ನಿಮಗೆ ಕಾಣ್ಬೋದು. ಹಾಗಾದರೆ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಯಾಕಾಗುತ್ತೆ, ಯಾರಲ್ಲಾಗುತ್ತೆ? ಮೊದಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತಂದರೆ ಸ್ಟ್ರೈನ್ ಮಾಡುವಂಥದ್ದು. ಯಾರು ಮೋಷನ್ಗೆ ಹೋದಾಗ ಅಥವಾ ಬಾತ್ರೂಮ್ಗೆ ಹೋದಾಗ ತುಂಬ ಸ್ಟ್ರೈನ್ ಮಾಡ್ತಾರೋ, ಮುಕ್ತಾರೋ ಮೋಷನ್ ಮಾಡಬೇಕಾದ್ರೆ ಅವರಲ್ಲಿ ಈ ಥರದ ಪೈಲ್ಸ್ ಅನ್ನೋ ಒಂದು ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸ್ಪೆಷಲಿ ಯಾರಲ್ಲಿ ಕಾನ್ಸ್ಟಿಪೇಷನ್ ಅನ್ನೋ ಒಂದು ಕಾಯಿಲೆ, ಅಂದರೆ ಮಲಬದ್ಧತೆ, ಅಂದರೆ ಮೋಷನ್ ತುಂಬ ಗಟ್ಟಿ ಹೋಗುತ್ತೋ, ಆ ಮೋಷನ್ ಹೋಗಬೇಕಾದ್ರೆ ತುಂಬ ಸ್ಟ್ರೈನ್ ಮಾಡಬೇಕಾಗುತ್ತೋ ಅವರಲ್ಲಿ ಈ ಜಾಸ್ತಿ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ 90% ಪೇಷಂಟ್ಸ್ಗಳು ಏನಿರ್ತಾರೋ ಪೈಲ್ಸ್ ಪೇಷಂಟು
ಅವ್ರುಗಳಲ್ಲಿ ಕಾರಣ ನಾವು ನೋಡ್ತಾ ಹೋದರೆ ಈ ಕಾನ್ಸ್ಟಿಪೇಷನ್ನು ಅಥವಾ ಸ್ಟ್ರೈನಿಂಗಿಂದಾನೇ ಅವರಲ್ಲಿ ಈ ಪೈಲ್ಸ್ ಅನ್ನೋ ಒಂದು ಸಮಸ್ಯೆ ಬಂದಿರುತ್ತೆ. ಅದರಲ್ಲಿ ಸೆಕೆಂಡ್ ಕಾರಣ ಏನಪ್ಪ ಅಂತಂದರೆ ಡಯೇರಿಯಾ, ಅಂದರೆ ಕ್ರಾನಿಕ್ ಡಯೇರಿಯಾ, ಅಂದರೆ ಪದೇ ಪದೇ ಅತಿಸಾರ ಆಗುವಂಥದ್ದು, ಭೇದಿ ಆಗುವಂಥದ್ದು, ಅವರಲ್ಲೂ ಕೂಡ ಈ ಪೈಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲಿ ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ ಕಾಸ್ ಏನಪ್ಪ ಅಂತಂದರೆ ಫೈಬರ್ ರಿಚ್ ಡೈಟ್ ತಿಂದೇ ಇರೋದು. ಅಂದರೆ ನಮ್ಮ ದೈನಂದಿನ ಏನು ಆಹಾರ ಇರುತ್ತೋ ಅದರಲ್ಲಿ ನಾರು ಪದಾರ್ಥ ಇಲ್ಲದೆ ಇರೋದು. ನಾರು ಪದಾರ್ಥ ಯಾವುದರಲ್ಲಿ ಸಿಗುತ್ತೆ ನಮಗೆ ಅಂತಂದರೆ ಈ ಫ್ರೂಟ್ಸ್ಗಳಲ್ಲಿ, ವೆಜಿಟೇಬಲ್ಸ್ಗಳಲ್ಲಿ, ಆಮೇಲೆ ಹೋಲ್ ಗ್ರೇನ್ಸ್ಗಳಲ್ಲಿ ನಮಗೆ ನಾರು ಪದಾರ್ಥ ಇರುತ್ತೆ. ನಮ್ಮ ಊಟದಲ್ಲಿ ಈ ಎಲ್ಲ ಪದಾರ್ಥಗಳು ಇಲ್ಲದೇ ಇದ್ದಾಗಲೂ ಕೂಡ ಏನಾಗುತ್ತೆ ಅಂದರೆ ಕಾನ್ಸ್ಟಿಪೇಷನ್ನು, ಮಲಬದ್ಧತೆ ಆಗುತ್ತೆ. ಅದರಿಂದ ನಿಮಗೆ ಪೈಲ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗಿಬಿಡುತ್ತೆ. ಅದಲ್ಲದೆ ಫ್ಲೂಯಿಡ್ಸು ಅಥವಾ ನೀರು ಇಂಟೇಕ್ ಯಾರು ಕಮ್ಮಿ ತೊಗೊತಾರೋ ಡೇ ಟು ಡೇ ಲೈಫಲ್ಲಿ, ಎಷ್ಟು ದೇಹಕ್ಕೆ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ತೊಗೊಂಡೇ ಇದ್ದಾಗ ಕೂಡ ಆ ಪೈಲ್ಸ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಆಗಿಬಿಡುತ್ತೆ. ನೀರಂದರೆ ಬರೀ ನೀರಲ್ಲ, ಎಳ್ನೀರು, ಮೊಸರು, ಮಜ್ಜಿಗೆ ಈ ಥರದ ಫ್ಲೂಯಿಡ್ ಇಂಟೇಕು ಯಾರಲ್ಲಿ ಕಮ್ಮಿ ಇರುತ್ತೋ ಅವರಲ್ಲೂ ಪೈಲ್ಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಲ್ಲದೆ ಯಾರಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೋ, ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಎಸ್ಪೆಷಲಿ ಆಲ್ಕೋಹಾಲು, ಅಂದರೆ ಇದು ಡ್ರಿಂಕ್ಸ್ ಮಾಡುವಂಥ ಒಂದು ಹ್ಯಾಬಿಟ್ ಆಗಿರ್ಬೋದು, ಸ್ಮೋಕಿಂಗ್ ಮಾಡುವಂಥ ಒಂದು ಹ್ಯಾಬಿಟ್ ಆಗಿರ್ಬೋದು, ಇವರಲ್ಲೂ ಕೂಡ ಒಂದು ಪೈಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಯಾರಲ್ಲಿ ಲಿವರ್ ಡಿಸೀಸಸ್ಸು, ಅಂದರೆ ಲಿವರ್ಗೆ ಸಂಬಂಧಪಟ್ಟಿರುವಂಥ ಒಂದು ಕಾಯಿಲೆ ಯಾರಲ್ಲಿ ಇರುತ್ತೋ ಅವರಲ್ಲೂ ಪೈಲ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲಿ ಯಾರಿಗೆ ವೇಟ್ ಜಾಸ್ತಿ ಇರುತ್ತೋ, ಅಂದರೆ ಸ್ಥೂಲಕಾಯ, ವೇಟ್ ಜಾಸ್ತಿ ಇರೋರಲ್ಲಿ ಒಂದು ಪೈಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಕಾಮನ್ ಆಗಿ ಪ್ರೆಗ್ನೆನ್ಸಿಯಲ್ಲಿ, ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲೂ ಈ ಪೈಲ್ಸ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥದ್ದು ಈ ಆಕ್ಯುಪೇಷನಲ್ ಡಿಸೀಸಸ್. ಆಕ್ಯುಪೇಷನಲ್ ಅಂದರೆ ಯಾರು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೋ, ಯಾವ ಥರದ ಕೆಲಸಪ್ಪ ಅಂತಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿರ್ಬೋದು, ಏನಂದರೆ ಅವರ್ಸ್ ಟುಗೆದರ್ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಎದ್ಬಿಟ್ಟು ಸ್ವಲ್ಪ ಓಡಾಡೋದಿಲ್ಲ, ಆವಾಗಲೂ ಏನಾಗುತ್ತೆ ಅವರಲ್ಲಿ ಪೈಲ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಅದಲ್ಲದೆ ಡ್ರೈವರ್ಸ್ಗಳಲ್ಲಿ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕಾರ್ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಕ್ಯಾಬ್ ಡ್ರೈವರ್ಸು, ಲಾರಿ ಡ್ರೈವರ್ಸು, ಇವರು ಏನಂತಂದರೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅವರಲ್ಲೂ ಪೈಲ್ಸ್ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋವಂಥದ್ದು ಬಾತ್ರೂಮ್ಗಳಲ್ಲಿ ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ಅಥವಾ ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಮೊಬೈಲ್ ನೋಡುವಂಥದ್ದು, ನ್ಯೂಸ್ ಪೇಪರ್ ನೋಡುವಂಥದ್ದು ಒಂದು ಕೆಲಸ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಮೋಷನ್ ಪಾಸ್ ಆದಮೇಲೂ ಕೂಡ ತುಂಬ ಹೊತ್ತು ನಾವು ಬಾತ್ರೂಮಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಜಾಗದಲ್ಲಿ, ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಪೈಲ್ಸ್ ಆಗೋವಂಥ ಸಾಧ್ಯತೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಲ್ಲದೆ ಯಾರಲ್ಲಿ ಈ ಸಿಸ್ಟಮಿಕ್ ಡಿಸೀಸ್ಗಳಿರ್ತಾವೋ, ಅಂದರೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಯಾರು ಈ ಕಾಯಿಲೆಗಳಿಂದ ಸಫರ್ ಆಗ್ತಿರ್ತಾರೋ ಅವರಲ್ಲಿ ಈ ಪೈಲ್ಸ್ ಡೆವಲಪ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ತುಂಬ ಜನರಲ್ಲಿ ಈ ಥರ ಪೈಲ್ಸ್ ಸಮಸ್ಯೆ ಬಂದಾಗ, ಮೂಲವ್ಯಾಧಿ ಸಮಸ್ಯೆ ಬಂದಾಗ ಇದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಇದನ್ನು ಅವಾಯ್ಡ್ ಮಾಡ್ತಾರೆ ಅಥವಾ ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದ ಕಾಂಪ್ಲಿಕೇಶನ್ಗಳಾಗ್ತಾ ಹೋಗುತ್ತೆ. ಸೊ ಕಾಂಪ್ಲಿಕೇಶನ್ ಏನಪ್ಪ ಅಂತಂದರೆ, ಒಂದು ಎನಿಮಿಯಾ ಆಗ್ಬೋದು, ಅಂದರೆ ಈ ಬ್ಲೀಡಿಂಗು, ರಕ್ತಸ್ರಾವ ಜಾಸ್ತಿ ಆಗಿಬಿಟ್ಟು ದೇಹದಲ್ಲಿ ರಕ್ತದ ಅಂಶ ಕಮ್ಮಿ ಆಗ್ಬೋದು. ಅಥವಾ ಈ ಥ್ರಾಂಬೋಸ್ ಪೈಲ್ಸ್ ಆಗ್ಬೋದು. ಅಂದರೆ ಥ್ರಾಂಬೋಸ್ ಪೈಲ್ಸ್ ಅಂದರೆ ಆವಾಗಲೇ ಹೇಳಿದೆ, ಅಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟು ಅಲ್ಲಿ ಸಿವಿಯರ್ ನೋವಾಗಿರ್ಬೋದು, ಅಥವಾ ಬ್ಲೀಡಿಂಗ್ ಆಗ್ಬೋದು, ಅಥವಾ ಅಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಅಲ್ಲಿಂದ ಏನಂತಂದರೆ ಜ್ವರ ಬರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ಬೋದು. ಅಥವಾ ಕೆಲವೊಂದು ಸರಿ ಸ್ಟ್ರ್ಯಾಂಗುಲೇಷನ್ ಆಗ್ಬೋದು, ಅಂದರೆ ಈ ಏನು ಪೈಲ್ಸ್ ಇರುತ್ತೋ ಅದಕ್ಕೆ ರಕ್ತ ಸಪ್ಲೈ ಕಟ್ ಆಗಿಬಿಟ್ಟು ಆವಾಗಲೂ ಕೂಡ ಒಂದು ಇನ್ಫೆಕ್ಷನ್ ಆಗ್ಬೋದು, ಪೇನು, ಉರಿ ನೋವೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಈ ಥರದ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಇದನ್ನು ನಿರ್ಲಕ್ಷ್ಯ ಮಾಡದೆ, ಮುಜುಗರ ಪಡದೆ ನಿಮ್ಮ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಈ ಪೈಲ್ಸ್ ಅಥವಾ ಮೂಲವ್ಯಾಧಿನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ನಮಗೆ ಬಾರದಂಗೆ ತಡೆ ಹಿಡಿಬೋದು, ಅಥವಾ ಬಂದರೆ ಇದಕ್ಕೆ ನಾವು ಏನು ಮಾಡಬೇಕು? ಮೊದಲಿಗೆ ನಾವು ನಮ್ಮ ಡೈಟಲ್ಲಿ, ಅಂದರೆ ನಮ್ಮ ಆಹಾರದಲ್ಲಿ ಈ ನಾರು ಪದಾರ್ಥಗಳನ್ನು ಅಳವಡಿಸ್ಕೊಳ್ಬೇಕು. ಅಂದರೆ ಫೈಬರ್ ರಿಚ್ ಡೈಟ್ನ ತೊಗೊಬೇಕು. ಸೊ ಎಲ್ಲಿ ಸಿಗುತ್ತೆ ಫೈಬರ್ ರಿಚ್ ಡೈಟು, ನಾರು ಪದಾರ್ಥ ಅಂದರೆ ನಮಗೆ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಆಮೇಲೆ ಹೋಲ್ ಗ್ರೇನ್ಸ್ಗಳಲ್ಲಿ ನಿಮಗೆ ಫೈಬರು ಜಾಸ್ತಿ ಸಿಗುತ್ತೆ. ಇದನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಮೋಷನ್ ಸಲೀಸಾ ಹೋಗುತ್ತೆ. ಅದರಿಂದ ಈ ಪೈಲ್ಸಲ್ಲೂ ತುಂಬ ಒಂದು ರಿಲೀಫ್ ಸಿಗುತ್ತೆ, ರೈಟ್? ಅದಲ್ಲದೆ ವಾಟರ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳೋದು, ನೀರು ಚೆನ್ನಾಗಿ ಕುಡಿಯೋದು. ನೀರಂದರೆ ಬರೀ ನೀರಲ್ಲ, ಎಳ್ನೀರು, ಮೊಸರು, ಮಜ್ಜಿಗೆ ಈ ಥರದ ಫ್ಲೂಯಿಡ್ ಇಂಟೇಕು ನಿಮ್ಮ ಡೈಲಿ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೋ ಆ ರಿಕ್ವೈರ್ಮೆಂಟ್ ಪ್ರಕಾರ ನಮ್ಮ ದೇಹಕ್ಕೆ ನೀರಿನ ಅಂಶ ಕರೆಕ್ಟಾಗಿ ಕೊಟ್ಟಾಗೂ ಕೂಡ ನಮಗೆ ತುಂಬ ರಿಲೀಫ್ ಸಿಗುತ್ತೆ, ರೈಟ್?
ಅದಲ್ಲದೆ ನೀವೇನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಒಂದು ಎಕ್ಸಸೈಸಸ್ ಆಗಿರ್ಬೋದು ಅಥವಾ ಏನಂದರೆ ವಾಕಿಂಗ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಬರೀ ಕೂತ್ಕೊಂಡು ಊಟ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಈ ಥರದ ಒಂದು ಹ್ಯಾಬಿಟ್ ಇದ್ದರೆ, ಸಿಡೆಂಟ್ರಿ ಲೈಫ್ ಅಂತ ಕರಿತೀವಿ, ಈ ಥರದೊಂದು ಹ್ಯಾಬಿಟ್ ಇದ್ದಾಗಲೂ ಪೈಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಡೈಲಿ ಸ್ವಲ್ಪ ನಾವು ಎಕ್ಸಸೈಸಸ್ಸು, ವಾಕು, ಸೈಕ್ಲಿಂಗು ಅಥವಾ ಕ್ರಿಕೆಟು ಅಥವಾ ಬ್ಯಾಡ್ಮಿಂಟನ್ನು ನಮಗೇನಾಗುತ್ತೋ ಅದನ್ನು ಮಾಡೋದ್ರಿಂದನೂ ನಿಮಗೆ ಪೈಲ್ಸಲ್ಲಿ ತುಂಬ ರಿಲೀಫ್ ಸಿಗುತ್ತೆ. ಅದಲ್ಲದೆ ಏನಂತಂದರೆ ನಿಮ್ಮ ಮೋಷನ್ ಏನಾದರೂ ಬಂದಾಗ ಅದನ್ನು ಹಿಡಿದಿಟ್ಕೋಬಾರ್ದು. ಯಾವಾಗ ನಮ್ಗೆ ಒಂದು ಅರ್ಜ್ ಆಗುತ್ತೋ ಆ ಅರ್ಜ್ ಬಂದಾಗ ನಾವು ಬಾತ್ರೂಮ್ಗೆ ಹೋಗಿ ಮೋಷನ್ನ ಪಾಸ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ನಾವು ಹಿಡಿದಿಟ್ಟಾಗ ಏನಾಗುತ್ತೆ, ಆ ಮೋಷನ್ನು ಸ್ಟೂಲ್ ಏನಾಗುತ್ತೆ ಕುದಿತಾರಲ್ಲಿ ಡ್ರೈ ಆಗ್ತಾ ಬರುತ್ತೆ. ಅವಾಗ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಅಂದರೆ ಮಲಬದ್ಧತೆ ಆಗುತ್ತೆ, ಅವಾಗ ನಿಮಗೆ ಪೈಲ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇರುತ್ತೆ, ರೈಟ್. ಅದಲ್ಲದೆ ತುಂಬ ಹೊತ್ತು ಕೂತ್ಕೊಂಡಿದ್ದರೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಪೈಲ್ಸ್ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತುಂಬ ಹೊತ್ತು ಕೂತ್ಕೋಬಾರ್ದು. ಏನೋ ಒಂದು 20 ಮಿನಿಟ್ಸ್ ನೀವು ಕೂತ್ಕೊಂಡು ವರ್ಕ್ ಮಾಡಿದ್ರೆ ಒಂದು 5 ಮಿನಿಟ್ಸು ಹೊರಗಡೆ ಓಡಾಡಿಬಿಟ್ಟು ಮತ್ತೆ ಬಂದು ನಿಮ್ಮ ವರ್ಕ್ನ ನೀವು ಕಂಟಿನ್ಯೂ ಮಾಡ್ಬೋದು, ರೈಟ್. ಅದರಲ್ಲಿ ತುಂಬ ಹೆವಿ ವೇಟ್ ಲಿಫ್ಟಿಂಗ್ ಮಾಡೋರಲ್ಲೂ ಪೈಲ್ಸ್ ಆಗುತ್ತೆ. ತುಂಬ ಜಾಸ್ತಿ ವೇಟ್ ಕಂಟಿನ್ಯೂಸ್ ಆಗಿ ಡೈಲಿ ಯಾರು ಎತ್ತಾರೋ ಅವರಲ್ಲೂ ಆಗುತ್ತೆ. ಹಾಗಾಗಿ ವೇಟ್ ಲಿಫ್ಟಿಂಗ್ನ ನೀವು ಕಮ್ಮಿ ಮಾಡುವಂಥದ್ದು. ಅದಲ್ಲದೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಅಂದರೆ ಸ್ಮೋಕಿಂಗು, ಆಲ್ಕೋಹಾಲು, ಆ ಥರದ್ದು ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಕಮ್ಮಿ ಮಾಡುವಂಥದ್ದು. ಅಥವಾ ಜಂಕ್ ಫುಡ್ ತಿನ್ನೋವಂಥ ಹ್ಯಾಬಿಟ್ ಇದ್ದರೆ, ಅಂದರೆ ಮೈದಾಯಿಂದ ಮಾಡಿರೋಂಥ ಪದಾರ್ಥಗಳು, ಬೇಕ್ರಿ ಐಟಮ್ಸ್ಗಳು, ಆಮೇಲೆ ಪಿಜ್ಜಾ, ಬರ್ಗರ್ಗಳು, ಈ ಥರದೊಂದು ತಿನ್ನೋ ಹ್ಯಾಬಿಟ್ ಜಾಸ್ತಿ ಇದ್ದರೆ ಅದರಿಂದ ನಿಮಗೆ ಪೈಲ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಹೋಮ್ ಫುಡ್ ತಿನ್ನೋದು ತುಂಬ ಒಳ್ಳೆಯದು. ಅದಲ್ಲೇ ನೀವು ಏನಾದರೂ ಎನಿಮಲ್ ಪ್ರೋಟೀನ್ ಜಾಸ್ತಿ ತೊಗೊತಾ ಇದ್ದರೆ, ಅಂದರೆ ಈ ನಾನ್ ವೆಜಿಟೇರಿಯನ್ ಫುಡ್ ಜಾಸ್ತಿ ತೊಗೊಂಡಾಗಲೂ ಏನಾಗುತ್ತೆ ಅಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುತ್ತೆ. ಅದರಿಂದ ಪೈಲ್ಸ್ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಆಲ್ರೆಡಿ ಪೈಲ್ಸ್ ಇದ್ದರೆ ಅದರಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ಗಳಾಗುತ್ತೆ, ಅಂದರೆ ಬ್ಲೀಡಿಂಗ್ ಆಗಿರ್ಬೋದು, ನೋವಾಗಿರ್ಬೋದು, ಈ ಥರದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಈ ನಾನ್ ವೆಜಿಟೇರಿಯನ್ ಫುಡ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡೋದು ಒಳ್ಳೆಯದು, ಅಥವಾ ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ಳೋದು ಒಳ್ಳೆಯದು. ಅದಲ್ಲೇ ನಿಮಗೆ ಏನಾದರೂ ವೇಟ್ ಜಾಸ್ತಿ ಇದ್ದರೆ, ನಿಮ್ಮ ವೇಟ್ ಜಾಸ್ತಿ ಇದ್ದು ಸ್ಥೂಲಕಾಯ ಇದ್ದರೆ ಆ ವೇಟ್ನ ಕಮ್ಮಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ, ರೈಟ್. ಅದಲ್ಲದೆ ನಿಮ್ಗೆ ಏನಾದರೂ ಬೇರೆ ಸಿಸ್ಟಮಿಕ್ ಡಿಸೀಸ್ಗಳಿದ್ದರೆ, ಅಂದರೆ BP, ಶುಗರು, ಥೈರಾಯ್ಡ್ಗಳ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟು ಅಥವಾ ಅದರ ಪ್ರಾಪರ್ ಮೆಡಿಕೇಷನ್ಸ್ನ ಕಂಟಿನ್ಯೂಸ್ ಆಗಿ ತೊಗೊತಾ ಇರೋದು ಒಳ್ಳೆಯದು. ಇಲ್ಲಾಂದರೆ ಅದರಿಂದ ಪೈಲ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಲ್ಲದೆ ನಿಮ್ಗೇನಾದರೂ ಈ ಪೈಲ್ಸು ಥ್ರಾಂಬೋಸ್ಡ್ ಆಗಿಬಿಟ್ಟು, ಅಂದರೆ ಅಲ್ಲಿ ನಿಮ್ಗೇನಾದ್ರು ತುಂಬ ನೋವು ಇದ್ದರೆ ಅಥವಾ ತುಂಬ ಅಲ್ಲಿ ಇಚ್ಚಿಂಗು, ಬರ್ನಿಂಗು, ಒಂಥರ ಡಿಸ್ಕಂಫರ್ಟ್ ಸೆನ್ಸೇಷನ್ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದ್ರೆ ಮನೆಯಲ್ಲಿ ಒಂದು ಟಬ್ನ ತೊಗೊಂಬಿಟ್ಟು ಆ ಟಬ್ಗೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಆ ಟಬ್ನ ಫುಲ್ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಏನಂತ ಏನು ಕರಿತೀವಿ, ಲ್ಯೂಕ್ ವಾಮ್ ವಾಟರ್ ಅಂತ ಏನು ಕರಿತೀವಿ, ಆ ನೀರನ್ನ ಹಾಕಿಬಿಟ್ಟು ಅದರಲ್ಲಿ ಒಂದು ಚಿಟಿಕೆಯಷ್ಟು ಒಂದು ಉಪ್ಪನ್ನ ಹಾಕಿಬಿಟ್ಟು ನಾವು ಅದರ ಒಳಗಡೆ ಕೂತ್ಕೊಂಡಾಗ ಏನಾಗುತ್ತೆ, ಈ ನೋವು, ಡಿಸ್ಕಂಫರ್ಟು, ಪೇನ್ ಏನಿದೆಯಲ್ಲೋ ಅದರಲ್ಲಿ ತುಂಬ ರಿಲೀಫ್ ಸಿಗುತ್ತೆ. ಸೊ ಈ ಥರದೊಂದು ಸಿಟ್ಸ್ ಬಾತ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಗುದದ್ವಾರದಲ್ಲಿ ಇರೋವಂಥ ಒಂದು ಮಸಲ್ಸ್ಗಳು ರಿಲ್ಯಾಕ್ಸ್ ಆಗಿಬಿಡುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ತುಂಬ ರಿಲೀಫ್ ಸಿಗುತ್ತೆ. ಈ ಸಿಟ್ಸ್ ಬಾತಲ್ಲಿ ನೀವು ಡೈಲಿ ಬೆಳಗ್ಗೆ ಸಾಯಂಕಾಲ ನೋವು ಜಾಸ್ತಿ ಇದ್ದರೆ 2 ಟೈಮ್ ಮಾಡ್ಬೋದು. ಇದರಲ್ಲಿ 10 ರಿಂದ 15 ನಿಮಿಷ ನೀವು ಕೂತ್ಕೊಬೇಕಾಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಪೈಲ್ಸ್ನ ಲಕ್ಷಣಗಳಲ್ಲಿ ನಿಧಾನಕ್ಕೆ ರಿಲೀಫ್ ಸಿಗ್ತಾ ಹೋಗುತ್ತೆ. ಬಟ್ ಇದೆಲ್ಲ ಮಾಡಿಯೂ ಕೂಡ ನಿಮಗೆ ನೀವು ರಿಲೀಫ್ ಸಿಗ್ತಾ ಇಲ್ಲ, ಇದರಿಂದ ನಿಮಗೆ ಒಂದು ಬಿಡುಗಡೆ ಸಿಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಸ್ಪೆಷಲಿ ನಾವು ಹೋಮಿಯೋಪತಿಲಿ ಏನು ಮಾಡ್ತೀವಿ ಅಂತಂದರೆ, ನೀವು ನಮ್ಮಲ್ಲಿ ಬಂದಾಗ ಈ ಪೇಷಂಟನ್ನು ಎಕ್ಸಾಮಿನ್ ಮಾಡ್ತೀವಿ, ಅಂದರೆ ಚೆಕ್ ಮಾಡ್ತೀವಿ ಯಾವ ಹಂತದಲ್ಲಿದೆ ಅಥವಾ ಯಾವ ಗ್ರೇಡಲ್ಲಿದೆ ಪೈಲ್ಸು, ಏನೆಲ್ಲ ಲಕ್ಷಣಗಳಿದ್ದಾವೆ, ಆಮೇಲೆ ಯಾವ ಕಾರಣಗಳಿಂದ ಪೈಲ್ಸ್ ಆಯಿತು, ಇದನ್ನೆಲ್ಲ ನೋಡಿಬಿಟ್ಟು ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ಪೈಲ್ಸಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಒಂದು ಕಂಪ್ಲೀಟ್ ಕ್ಯೂರ್ ಅಂತ ಕರಿತೀವಿ. ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಈ ಪೈಲ್ಸ್ಗೆ ಒಂದು ಯಾವುದೇ ರೀತಿಯ ಒಂದು ಸರ್ಜರಿ ಅಥವಾ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಪ್ರೊಸೀಜರ್ ಇಲ್ಲದೆ ಓನ್ಲಿ ಮೆಡಿಸಿನ್ಸ್ ಮುಖಾಂತರ ಒಂದು ನಿಮಗೆ ಪೈಲ್ಸಲ್ಲಿ ತುಂಬ ರಿಲೀಫ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನು ಒತ್ತಿ.